ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಸತ್ಯವೇದ ಧ್ಯಾನ ಸಮಯಕ್ಕೆ ಕೇಳುಗರಾದ ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ಆಹ್ವಾನಿಸಿ ವಂದಿಸಿ ಶುಭ ಹಾರೈಸುತ್ತೇವೆ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವೆಷ್ಟು ಇಷ್ಟವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಪ್ರವಾದಿಯಾದ ಯೆಹೆಜ್ಕೇಲನ ಪುಸ್ತಕ 33ನೇ ಅಧ್ಯಾಯದ 11ನೇ ವಾಕ್ಯವಿದು. ನಾವು ತಿದ್ದುಕೊಳ್ಳುವುದಕ್ಕೆ ದೇವರು ನಮಗೆ ಅವಕಾಶಗಳನ್ನು ಕೊಡುತ್ತಿರುತ್ತಾನೆ. ಮೇಲೆ ಕೊಟ್ಟಿರುತ್ತಾನೆ. ಈಗಲೂ ಕೂಡ ಸಾವಕಾಶಗಳನ್ನು ಕೊಡುತ್ತಲೇ ಇರುತ್ತಾನೆ. 1ನೇ ಸಮುವೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ಒಂದು ಉಜ್ಜೀವನದ ಘಟನೆ ದಾಖಲೆಯಾಗಿದೆ. ಫಿಲಿಸ್ಟಿಯರ ದಾಸತ್ವದೊಳಗಿಂದ ಇಸ್ರಾಯೇಲರು ಬೇಸತ್ತು ಯೆಹೋವನಿಂದ ದೂರ ಉಳಿದು ಅದರೆಲ್ಲ ದುಷ್ಪರಿಣಾಮಗಳನ್ನು ಅನುಭವಿಸಿದ್ದಾರೆ. ದೇವರ ಒಡಂಬಡಿಕೆಯ ಮಂಜೂಷವು, ಅಂದರೆ ಆತನ ಪ್ರಸನ್ನತೆಯನ್ನು ಸೂಚಿಸುವ ಈ ಮಂಜೂಷವು ಫಿಲಿಸ್ಟಿಯರ ಪ್ರಾಂತದಿಂದ ಕಿರ್ಯಾತ್ಯಾರೀಮಿಗೆ ಬಂದು 20 ವರ್ಷಗಳೇ ಕಳೆದು ಹೋಗಿವೆ. ಆಗ ಇಸ್ರಾಯೇಲರು ಯೆಹೋವನನ್ನು ಹಂಬಲಿಸಿ ಸಮುವೇಲನ ಬಳಿಗೆ ಬರುತ್ತಾರೆ. ಹೀಗೆ ಬಂದ ಜನರಿಗೆ ಸಮುವೇಲನು ಒಂದು ಉಜ್ಜೀವನದ ವಾಕ್ಯದೊಂದಿಗೆ ಸಂದೇಶ ನೀಡುತ್ತಾನೆ. ಆ ವಾಕ್ಯವು ಈ ರೀತಿಯಾಗಿದೆ. 1ನೇ ಸಮುವೇಲ 7ನೇ ಅಧ್ಯಾಯ ಅದರ 3ನೇ ವಚನ. ಆಗ ಸಮುವೇಲನು ಅವರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟೋರೆತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ. ಆಗ ಆತನು ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು. ಪ್ರಿಯ ಕೇಳುಗರೆ, ಸಮುವೇಲನು ನೇರವಾಗಿ ಮುಖದಾಕ್ಷಿಣ್ಯವಿಲ್ಲದೆ ಜನರ ಪಾಪವನ್ನು ಗುರುತಿಸಿ ಶುದ್ಧೀಕರಣಕ್ಕೆ ಮಾರ್ಗವನ್ನು ಸೂಚಿಸುತ್ತಿದ್ದಾನೆ. ಈ ವಾಕ್ಯ ಭಾಗದಲ್ಲಿ ಅವರು ಕೈಗೊಳ್ಳಬೇಕಾದಂಥ ಕ್ರಿಯೆ, ಅವರು ಕೈಕೊಂಡಾಗ ಫಿಲಿಸ್ಟಿಯರ ದಾಸತ್ವದಿಂದ ಯೆಹೋವನು ಬಿಡಿಸುತ್ತಾನೆಂಬ ವಾಗ್ದಾನ ಅಡಕವಾಗಿದೆ. ಕೇಳಿದ ಜನರು ಅದರಂತೆಯೇ ಮೊದಲನೆಯದಾಗಿ ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ. ನಂತರ ಅವರು ತಮ್ಮ ಮಧ್ಯದಲ್ಲಿರುವ ಬಾಳ್ ಅಷ್ಟೋರೆತ್ ದೇವತೆಗಳನ್ನು ತ್ಯಜಿಸಿದ್ದಾರೆ ಮತ್ತು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನೇ ಸೇವಿಸತೊಡಗಿದ್ದಾರೆ. ಈ ಎಲ್ಲ ಹಂತಗಳು ಉಜ್ಜೀವನದ ಮೂಲ ಹಂತಗಳೇ. ಮೊದಲನೇದಾಗಿ ದೇವರ ಕಡೆ ತಿರುಗಿಕೊಳ್ಳಬೇಕು. ತಿರುಗಿಕೊಂಡವನು ದೇವರಿಗೆ ಬೇಡವಾದವುಗಳನ್ನು ಬಿಟ್ಟು ಬಿಡಬೇಕು. ಆತ್ಮಿಕವಾಗಿ ತನ್ನನ್ನು ಶುದ್ಧಪಡಿಸಿಕೊಳ್ಳಬೇಕು. ಆನಂತರದಲ್ಲಿ ಶುದ್ಧ ಹೃದಯದೊಂದಿಗೆ ಪೂರ್ಣ ಮನಸ್ಸಿನಿಂದ ಯೆಹೋವನೊಬ್ಬನನ್ನೇ ಸೇವಿಸಬೇಕು. ಹೀಗೆ ಈ ಕಾರ್ಯಗಳನ್ನೆಲ್ಲ ಮಾಡಿದ ನಂತರ ಇವರನ್ನು ಗಮನಿಸುತ್ತಿರುವಂಥ ಸಮುವೇಲನು ಮತ್ತೆ ಈ ಸಮೂಹಕ್ಕೆ ನುಡಿಯುತ್ತಾನೆ. ಆ ಭಾಗವನ್ನು ನಾವು 1ನೇ ಸಮುವೇಲ 7ನೇ ಅಧ್ಯಾಯದ 4ನೇ ವಚನದಲ್ಲಿ ಅಥವಾ 5ನೇ ವಚನದಲ್ಲಿ ನಾವು ನೋಡಬಹುದು. ಸಮುವೇಲನು ತಿರುಗಿ ಅವರಿಗೆ, ಇದು 2ನೇ ಭಾಗ, ಇಸ್ರಾಯೇಲರೆಲ್ಲರೂ ಮಿಚ್ಪೆಯಲ್ಲಿ ಕೂಡಿ ಬರಲಿ, ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನಲು. ಪ್ರಿಯರೇ, ಮೊದಲನೆಯ ಹಂತದ ವಿಧೇಯತೆಯನ್ನು ಮತ್ತು ನಂಬಿಕೆಯನ್ನು ನಾವು ಗಮನಿಸಿದ್ದೇವೆ. ಈಗ ಮತ್ತೆ ಅದೇ ಸಮೂಹಕ್ಕೆ ಸಮುವೇಲನು ಕರೆ ಕೊಡುತ್ತಿದ್ದಾನೆ. ನೀವು ಮಿಚ್ಪೆ ಎಂಬ ಸ್ಥಳಕ್ಕೆ ಬನ್ನಿರಿ ಎಂಬುದಾಗಿ. ನೀವು ಆ ಸ್ಥಳದಲ್ಲಿ ಕೂಡಿದಾಗ ನಾನು ನಿಮಗೋಸ್ಕರ ಪ್ರಾರ್ಥಿಸುವೆನು ಎಂದು ಅವರಿಗೆ
ನೀಡುತ್ತಾ ಇದ್ದಾನೆ ಮಾತನ್ನು. ಈ ಮಿಚ್ಪೆ ಎಂಬ ಈ ಜಾಗವನ್ನು ನಮ್ಮ ಗಮನದಲ್ಲೇ ಇಟ್ಟುಕೊಳ್ಳೋಣ. ಈ ಮಿಚ್ಪೆ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿರುವ ಒಂದು ಸ್ಥಳ. ಇದರ ಕುರಿತು ಆದಿಕಾಂಡ 31ನೇ ಅಧ್ಯಾಯದ 49ನೇ ವಚನದಲ್ಲಿ ದಾಖಲಾಗಿರುವಂಥ ವಿಚಾರಗಳನ್ನು ನಾವು ಗಮನಿಸಬಹುದು. ಲಾಬಾನನು ಮತ್ತು ಯಾಕೋಬನ ನಡುವೆ ನಡೆದ ಒಡಂಬಡಿಕೆಗೆ ಸಾಕ್ಷಿಯಾಗಿದ್ದು, ಆ ಸಂದರ್ಭದಲ್ಲಿ ಲಾಬಾನನು ಯಾಕೋಬನು ಪರಸ್ಪರರ ಸಂಭಾಷಣೆ ಹೀಗಿತ್ತು: ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮುಭಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಯೆಹೋವನ ವಶಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿರುವ ಸ್ಥಳವೇ ಮಿಚ್ಪೆ. ಅಂದರೆ ಮಿಚ್ಪೆಯ ಅರ್ಥ ಕಾವಲಿನ ಸ್ಥಳವೆಂಬುದಾಗಿ. ಹೀಗೆ ಸಮುವೇಲನು ನೆರೆದು ಬಂದವರಿಗೆ ನಾನು ನಿಮಗೋಸ್ಕರ ಪ್ರಾರ್ಥಿಸುವೆನು ಎಂದು ಹೇಳಿದಾಗ ಅವರು ಅಲ್ಲಿ ಕೂಡಿ ಬಂದು ನೀರು ಸೇದಿ ಯೆಹೋವನ ಮುಂದೆ ಹೋಯಿತರು ಎಂಬುದಾಗಿ ನಾವು ಗಮನಿಸಬಹುದು ವಾಕ್ಯ ಭಾಗದಲ್ಲಿ. ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಲಾಪಗಳ ಪುಸ್ತಕದ 2ನೇ ಅಧ್ಯಾಯದ 19ನೇ ವಚನದಲ್ಲಿ ಒಂದು ವಾಕ್ಯವನ್ನು ಈ ರೀತಿಯಾಗಿ ಓದುತ್ತೇವೆ: ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಡಿರಿ ಎಂದು ಪ್ರವಾದಿಯಾದ ಯೆರೆಮೀಯನು ಎಚ್ಚರಿಸುತ್ತಾನೆ. ಹೀಗೆ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟಿರುವ ಇಸ್ರಾಯೇಲರು ತಮ್ಮ ಪರಿವರ್ತಿತ ಹೃದಯವನ್ನೇ ಯೆಹೋವನ ಮುಂದೆ ಈ ನೀರಿನಂತೆ ಹೊಯ್ದಿದ್ದಾರೆ ಎಂಬುದಕ್ಕೆ ಇಲ್ಲಿ ಸೂಚಕವಾಗಿರುವಂಥ ಸತ್ಯವಿದು. ದೇವರ ಸೇವಕನು ಪ್ರವಾದಿಯ ಮತ್ತು ನ್ಯಾಯಾಧೀಶನಾದ ಸಮುವೇಲನ ಮಾತಿಗೆ ಬೆಲೆ ಕೊಟ್ಟು ಮಿಚ್ಪೆಯಲ್ಲಿ ಕೂಡಿ ಬಂದಿರುವ ಇಸ್ರಾಯೇಲರು ತಮ್ಮನ್ನು ಯೆಹೋವನಿಗೆ ಅರ್ಪಣೆ ಮಾಡಿಕೊಂಡು ಅದೇ ದಿವಸದಲ್ಲಿ ಉಪವಾಸವನ್ನು ಅಭ್ಯಾಸಿಸಿದರು. ಉಜ್ಜೀವನದ ಲಕ್ಷಣಗಳಲ್ಲಿ ಈ ಜನರು ತಮ್ಮನ್ನು ತೊಡಗಿಸಿಕೊಳ್ಳುವುದನ್ನು ನಾವು ಗಮನಿಸಬಹುದು. ಇಸ್ರಾಯೇಲರು ಯೆಹೋವನ ಮುಂದೆ ತಮ್ಮನ್ನು ತಗ್ಗಿಸಿಕೊಂಡಿದ್ದಾರೆ. ಈ ರೀತಿಯಾದ ಚಚ್ಚಿದ ಮನಸ್ಸು ದೇವರಿಗೆ ಇಷ್ಟ ಯಜ್ಞ. ಪಶ್ಚಾತ್ತಾಪದಿಂದ ಚಚ್ಚಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ತಮ್ಮ ಸಮರ್ಪಣೆ ದೀನಭಾವದಿಂದ ಕೂಡಿದವರಾದ ಇಸ್ರಾಯೇಲರು ತಾವು ದ್ರೋಹಿಗಳಾಗಿದ್ದೇವೆಂದು ಆತನಿಗೆ ಅರಿಕೆ ಮಾಡಿದರು. ಇದೊಂದು ಸಮಂಜಸವಾದ ಉಪವಾಸ. ದೇವರ ಕಡೆಗೆ ತಿರುಗಿಕೊಂಡಾಗ ನಮ್ಮ ಆಂತರ್ಯವು ದೇವರ ಆತ್ಮನಿಗೆ ತೆರೆದುಕೊಳ್ಳುತ್ತದೆ. ಆ ಆತ್ಮನು ನಮ್ಮ ಪಾಪಗಳ ಅರುಹನ್ನು ಹುಟ್ಟಿಸುತ್ತಾನೆ. ಆಗ ನಾವು ಹೃದಯ ಶುದ್ಧೀಕರಣಕ್ಕೆ ಒಳಗಾಗಿ ದೇವರ ಕರುಣೆಯನ್ನು ಅನುಭವಿಸುತ್ತೇವೆ. ಇದೊಂದು ಔಪಚಾರಿಕ ರೂಢಿ ಪ್ರಕಾರ ಅಥವಾ ಆಚಾರದ ಅರಿಕೆ ಆಗಿರಲಿಲ್ಲ. ನಾವು ದ್ರೋಹಿಗಳು ಎಂದು ತಮ್ಮ ನಿಷ್ಠೆಯ ಭ್ರಷ್ಟತೆಯನ್ನು ಬಹಿರಂಗವಾಗಿ ಪ್ರವಾದಿಯಾದ ಸಮುವೇಲನ ಸಮ್ಮುಖದಲ್ಲಿ ಯೆಹೋವನಿಗೆ ತಮ್ಮ ಪಾಪದರಿಕೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಉಜ್ಜೀವನದ ಲಕ್ಷಣಗಳು ಇವೇ ಪ್ರಿಯರೇ. ನಾವು ನಮ್ಮನ್ನು ಈ ದೇವಜನರ ನಡೆಗಳ ಅಡಿಯಲ್ಲಿ ಪರೀಕ್ಷಿಸಿಕೊಳ್ಳೋಣವೇ? ನೆಹೆಮೀಯನು, ದಾನಿಯೇಲನು, ದಾವೀದನು, ನಿನವೆ ಪಟ್ಟಣದವರು ಈ ರೀತಿಯಾದ ಪಾಪದರಿಕೆಗೆ ಸತ್ಯವೇದದಲ್ಲಿ ಉದಾಹರಣೆಗಳಿವೆ. ಆ ಮೂಲಕ ದೇವರ ಕರುಣೆಯನ್ನು ಈ ಎಲ್ಲರೂ ಅನುಭವಿಸಿದ್ದಾರೆ. ನರಭಾವದಲ್ಲಿ ಪಾಪ ಮನುಷ್ಯನಿಗೆ ಸಹಜ. ಅದನ್ನು ಒಪ್ಪಿ ಅರಿಕೆ ಮಾಡಿದಾಗ ಕರ್ತನಿಂದ ಕ್ಷಮೆಯು ಅಷ್ಟೇ ಸತ್ಯ. ಈ ಆಂತರಿಕ ಶುದ್ಧೀಕರಣದ ಮೂಲಕ ಇಸ್ರಾಯೇಲ್ಯರು ಯೆಹೋವನೊಂದಿಗೆ ಸಂಧಾನವಾಗಿ ಸಮಾಧಾನದ ಸ್ಥಿತಿಯಲ್ಲಿ ಪ್ರವೇಶಿಸಿದ್ದಾರೆ. ದೇವರೊಂದಿಗೆ ಸಮಾಧಾನ ಸ್ಥಿತಿಯಲ್ಲಿರುವ ಇಸ್ರಾಯೇಲ್ಯರು ಪರಸ್ಪರರ ವ್ಯಾಜ್ಯವನ್ನು ಸಮುವೇಲನು ತೀರಿಸಿದನು. 1 ಸಮುವೇಲ 7ನೇ ಅಧ್ಯಾಯದ 6ನೇ ವಚನ. ದೇವರನ್ನು ಪ್ರೀತಿಸುವುದರ ಹೆಗ್ಗುರುತೇನು? ಅಂಥವರು ಸಹ ಮನುಷ್ಯರನ್ನು ಪ್ರೀತಿಸುತ್ತಾರೆ. ತಮ್ಮ ಸಹೋದರರ ಮಧ್ಯೆ ಇರುವ ವ್ಯಾಜ್ಯಗಳನ್ನು ನ್ಯಾಯಾಧಿಪತಿಯಾದ ಸಮುವೇಲನ ಸಹಾಯದಿಂದ ಬಗೆಹರಿಸಿಕೊಂಡು ಪರಸ್ಪರರ ಸಮಾಧಾನ ಮಾತ್ರವಲ್ಲ, ಸಂಬಂಧವೂ ಕೂಡ ದೇವರ ಸಮ್ಮುಖದಲ್ಲಿ ಭದ್ರಗೊಳಿಸಿದ್ದಾರೆ.
ಸತ್ಯವೇದದುದ್ದಕ್ಕೂ ದೇವರು ಘಟನಾವಳಿಗಳನ್ನು ಸಮಯ ಸೂಕ್ತವಾಗಿ ಆಯೋಜಿಸುವಲ್ಲಿ ನಿಪುಣನಾಗಿದ್ದಾನೆ. ಮತ್ತೊಂದು ಅಂತಹ ಸಂದರ್ಭವನ್ನು ನಾವು 1ನೇ ಸಮುವೇಲ 7ನೆಯ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡಬಹುದು. ಇಸ್ರಾಯೇಲ್ಯರು ಮಿಚ್ಪೆಯಲ್ಲಿ ಕೂಡಿ ಬಂದಿದ್ದಾರೆಂಬುದು ಫಿಲಿಷ್ಟಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಹೊರಟರು. ಇದನ್ನು ತಿಳಿದ ಇಸ್ರಾಯೇಲ್ಯರು ಬಹಳವಾಗಿ ಭಯಪಟ್ಟು ಎಂಬುದಾಗಿ ದಾಖಲಾಗಿದೆ. 20 ವರ್ಷಗಳ ಹಿಂದೆ ಫಿಲಿಷ್ಟಿಯರ ವಿರುದ್ಧವಾಗಿ ಹೋರಾಡಿದ ಇಸ್ರಾಯೇಲ್ಯರಿಗೂ ಹಾಗೂ ಈಗ ಯುದ್ಧ ಸಂಭವಿಸುತ್ತಿರುವ ಇಸ್ರಾಯೇಲ್ಯರಿಗೂ ವ್ಯತ್ಯಾಸಗಳನ್ನು ನಾವು ಗುರುತಿಸಿಕೊಳ್ಳಬೇಕು. ಮೊದಲನೆಯ ಸಾರಿ ಯುದ್ಧದಲ್ಲಿ ಸ್ವಬಲದಿಂದ ಸ್ವಜ್ಞಾನದಿಂದ ಅವರು ಮುಂದೆ ಸಾಗಿದ್ದರು. ಹೊಫ್ನಿ ಫಿನೆಹಾಸರ ಅಡಿಯಲ್ಲಿ ದೇವಾಜ್ಞೆಗಳ ಉಲ್ಲಂಘನೆ, ಅನೈತಿಕತೆ, ದುಷ್ಟತನ, ಪಾಪವು ಗರಿಷ್ಠವಾಗಿತ್ತು. ದೇವರೇ ಇಲ್ಲದ ಮೇಲೆ ಧಾರ್ಮಿಕ ವಸ್ತುಗಳು ಅಂದರೆ ದೇವರ ಪ್ರಸನ್ನತೆಯನ್ನು ಸೂಚಿಸುವ ಒಡಂಬಡಿಕೆಯ ದೇವಮಂಜೂಷ ಅವರ ಪರವಾಗಿ ನಿಲ್ಲದೆ ಫಿಲಿಸ್ಟಿಯರಿಗಿಂತ ದೇವರೇ ಇಸ್ರಾಯೇಲ್ಯರ ವಿರುದ್ಧವಾಗಿದ್ದರು. ಹೌದು, ನಮ್ಮ ದೈನಂದಿನ ಆತ್ಮಿಕ ಯುದ್ಧಗಳಲ್ಲಿಯೂ ನಾವು ದೇವರ ಪರವಿದ್ದೇವಾ, ದೇವರು ನಮ್ಮ ಪರ ಇದ್ದಾನಾ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ನೇಮನಿಷ್ಠೆ, ಸಂಪ್ರದಾಯ, ದೇವರೇ ಇಲ್ಲದ ಭಕ್ತಿ ಪ್ರದರ್ಶನ ನಮಗೆ ಸಹಾಯಕ್ಕಿಂತ ಮುಳುಗಾಕುವುದೇ ಹೆಚ್ಚು. ಮೊದಲನೆಯ ಯುದ್ಧದಲ್ಲಿ ನಡೆದ ಸಂಭವವೇ ಇದು. ಪರಿವರ್ತಿತ ಇಸ್ರಾಯೇಲರು 2ನೆಯ ಬಾರಿ ಪರಿವರ್ತಿತ ಇಸ್ರಾಯೇಲರು ತಮ್ಮ ದುರ್ಮಾರ್ಗದಿಂದ ಹಿಂದಿರುಗಿದ್ದಾರೆ. ದೇವರಲ್ಲದವುಗಳನ್ನು ತ್ಯಜಿಸಿದ್ದಾರೆ. ಯೆಹೋವನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸತೊಡಗಿದ್ದಾರೆ. ನಂಬಿಕೆ, ವಿಧೇಯತೆಯನ್ನು ಅಭ್ಯಾಸಿಸಿರುತ್ತಾರೆ. ಆಂತರಿಕ ಶುದ್ಧತೆಗೆ ಆದ್ಯತೆ ಕೊಟ್ಟು ದೇವರು ಮತ್ತು ಪರಸ್ಪರರ ಸಂಬಂಧವನ್ನು ದೃಢಪಡಿಸಿಕೊಂಡಿದ್ದಾರೆ. ಈಗ ಅವರ ಯುದ್ಧದ ಆಯುಧಗಳಲ್ಲ, ಉಪಾಯವಲ್ಲ, ರಣತಂತ್ರವಲ್ಲ ಅಥವಾ ಇತ್ಯಾದಿಗಳಲ್ಲ. ಯೆಹೋವನೇ ಅವರಿಗೆ ಈ ಇಕ್ಕಟ್ಟಿನ ಸಂದರ್ಭದಲ್ಲಿ ಆಶ್ರಯವಾಗಿದ್ದಾನೆ. ಫಿಲಿಷ್ಟಿಯರು ತಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತಿದ್ದಾರೆ ಎಂಬ ಸುದ್ದಿ ಸಹಜವಾಗಿ ಇಸ್ರಾಯೇಲ್ಯರಲ್ಲಿ ಭಯ ನಿರ್ಮಿಸಿದೆ. ಇದು ಸ್ವಾಭಾವಿಕ ಪ್ರತಿಕ್ರಿಯೆ. ನಿಮ್ಮೆಲ್ಲರಲ್ಲಿಯೂ ಸಂಭವಿಸಿರುವ ಸ್ಥಿತಿ ಇದು. ಆದರೆ ಈ ಭಯಕ್ಕೆ ನಮ್ಮ ಪ್ರತಿಸ್ಪಂದನೆ ನಮ್ಮ ಮುಂದಿನ ಫಲಿತಾಂಶಗಳಿಗೆ ನಾಂದಿಯಾಡುತ್ತೆ. ಹೀಗೆ ಭಯಪಟ್ಟ ಇಸ್ರಾಯೇಲ್ಯರು ಸಮುವೇಲನ ಬಳಿಯಲ್ಲಿ, ಸಮುವೇಲನೇ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು, ಸುಮ್ಮನಿರಬೇಡ ಅಂದರು. ತಮ್ಮ ಜೀವನ ರೂಪಾಂತರಗೊಂಡಿದೆ ಎಂಬುದಕ್ಕೆ ಇಸ್ರಾಯೇಲರ ಪ್ರತಿಸ್ಪಂದನ ಸ್ಪಷ್ಟ ನಡವಳಿಕೆಯಾಗಿದೆ. ತಮ್ಮ ಸ್ವಬಲದಲ್ಲಿ ನಂಬಿಕೆ ಇಡುತ್ತಿಲ್ಲ, ಪರಾಕ್ರಮಗಳ ಮೇಲೆ ಆಧಾರಗೊಳ್ಳುತ್ತಿಲ್ಲ. ಯೆಹೋವನೇ ತಮ್ಮ ಬಲ, ತಮ್ಮ ಕೋಟೆ, ಯೆಹೋವನೇ ನಮ್ಮ ಆಶ್ರಯವಾಗಿದ್ದಾನೆ ಎಂಬುದಾಗಿ ಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ದೇವ ಮನುಷ್ಯನಾದ ಸಮುವೇಲನಿಗೆ ಪ್ರಾರ್ಥಿಸಲು ಕೇಳಿಕೊಳ್ಳುತ್ತಿದ್ದಾರೆ. ನಾವು ಉಪಯೋಗಿಸುವ ಆಯುಧ ಲೋಕ ಸಂಬಂಧಗಳಲ್ಲ. ಪ್ರಾರ್ಥನೆ ದೇವರ ಎಣಿಕೆಯಲ್ಲಿ ಬಲವಾದ ಆಯುಧವಾಗಿದೆ. ಇದೇ ಧಾಟಿಯಲ್ಲಿ ಯೆಹೋಷಾಫಾಟನು ಹೀಗೆಯೇ ತನ್ನ ಯುದ್ಧದ ಇಕ್ಕಟ್ಟಿನ ಸಂದರ್ಭದಲ್ಲಿ ಉಪವಾಸವಿದ್ದು ಯೆಹೋವನಿಗೆ ದೀನನಾಗಿ ಮೊರೆ ಇಟ್ಟಾಗ ಯೆಹೋವನ ಉತ್ತರ ಆಶ್ಚರ್ಯವಾಗಿತ್ತು. ಯುದ್ಧ ನಿಮ್ಮದಲ್ಲ, ನನ್ನದು ಎಂಬುದಾಗಿತ್ತು. ಸಮುವೇಲನಿಗೆ ಇಸ್ರಾಯೇಲರು ಪ್ರಾರ್ಥಿಸು ಎಂದು ಮೊರೆ ಇಡುವಾಗ ಬಳಸಿರುವ ಭಾಷೆ ನಾವು ಗಮನಿಸಬೇಕು. ಅವರು ಈ ರೀತಿಯಾಗಿ ಹೇಳುತ್ತಾರೆ, ನಮ್ಮ ದೇವರಾದ ಯೆಹೋವನಿಗೆ. ಹೌದು, ಅವರ ಬಳಸಿರುವ ಪದ ಇಂದು ಬಹು ಸ್ಪಷ್ಟ ಸಂದೇಶವನ್ನು ನಮ್ಮೆಲ್ಲರಿಗೂ ರವಾನಿಸುತ್ತದೆ. ನಮ್ಮ ದೇವರು ಎಂದು ಯೆಹೋವನನ್ನು ಕುರಿತು ಅರಿಕೆ ಮಾಡುತ್ತಿದ್ದಾರೆ. ಇವತ್ತು ಈ ಜಗತ್ತಿನಲ್ಲಿ ನಮ್ಮ ಪರಿಸರದಲ್ಲಿ ಇಷ್ಟು ಸಮಸ್ಯೆಗಳನ್ನು ಎದುರಿಸುವಾಗಲೂ ಯೇಸು ನಮ್ಮ ದೇವರು, ನಮ್ಮ ರಕ್ಷಕನು
ಯೆಹೋವನು ನಮ್ಮ ತಂದೆಯು, ಪವಿತ್ರಾತ್ಮನು ನಮ್ಮ ಸಹಾಯಕನು ಎನ್ನುವಂಥ ಅರಿಕೆ ನಮ್ಮ ಪ್ರತಿಜ್ಞೆ ಯಾಕಬೇಕು? ಹೌದಲ್ಲವೇ ಪ್ರಿಯರೇ? ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಿಂದ ಹೊರಡುವಂಥದ್ದಾಗಿದೆ. ಹಾಗಾದರೆ ನಮ್ಮ ಹೃದಯಗಳಲ್ಲಿ ಈ ಕರ್ತನಾದ ದೇವರನ್ನು, ತ್ರಯೇಕ ದೇವರನ್ನು ಪ್ರತಿಷ್ಠಿಸಿಕೊಳ್ಳೋಣ. ಹೀಗೆ ಪ್ರಾರ್ಥನೆ ಮಾಡುತ್ತಲೇ ಇರು, ಸುಮ್ಮನಿರಬೇಡವೆಂದು ಇಸ್ರಾಯೇಲರು ಸಮುವೇಲನಿಗೆ ವಿಜ್ಞಾಪಿಸುತ್ತಾರೆ. ಇದರ ಅಡಿಯಲ್ಲಿ ಅವರ ಭಯಕ್ಕೆ ಮತ್ತು ಅವರ ಅಸಹಾಯಕತೆಯಲ್ಲಿ ಅವರು ಆಶ್ರಯಿಸುತ್ತಿರುವುದು ಯೆಹೋವನೇ ಎಂಬುದಾಗಿ ಮತ್ತೆ ಗೋಚರವಾಗುತ್ತೆ. ಈ ನಡೆಗಳು ನಮ್ಮನ್ನು ಕೂಡ ಉತ್ತೇಜಿಸುತ್ತೆ, ಪ್ರೇರೇಪಿಸುತ್ತೆ. ಆಲಿಸುತ್ತಿರುವ ಪ್ರಿಯ ಕೇಳುಗರೆ, ನಾವು ಕುಗ್ಗಿದಾಗ ವಿರೋಧಿಯ ಎದುರಲ್ಲಿ ನಮ್ಮ ಆಯ್ಕೆಯು ಖಂಡಿತವಾಗಿಯೂ ಹೀಗೆ ಇರಬೇಕೆನ್ನುವ ತೀರ್ಮಾನ ಮಾಡೋಣವೇ? ಹತಾಶರಾಗುವುದಕ್ಕಿಂತ, ಪರಿಹಾರಗಳನ್ನು ಹುಡುಕುವುದಕ್ಕಿಂತ ಪರಿಹಾರಕ್ಕನ್ನು ಮೊರೆ ಹೋಗುವುದು ಸಮಂಜಸ. ನಮ್ಮ ಜೀವನಗಳಲ್ಲಿ ಹಾಗೆಯೇ ಆಗಲಿ. ಸಮುವೇಲನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಇಸ್ರಾಯೇಲರಿಗೆ ದೈವೋತ್ತರಗಳನ್ನು ನೀಡುತ್ತಿದ್ದ. ಇದೆಲ್ಲದರ ಜೊತೆಗೆ ಸಮುವೇಲನು ಪ್ರಾರ್ಥನೆ ಮಾಡುವವನಾಗಿದ್ದ. ಅವನು ಪ್ರಾರ್ಥಿಸಿಕೊಂಡಾಗಲೆಲ್ಲ ಯೆಹೋವನು ಅವನಿಗೆ ಸದುತ್ತರ ಕೊಟ್ಟಿದ್ದಾನೆಂಬುದಾಗಿ ಕೀರ್ತನೆಗಳ ಗ್ರಂಥ 99ನೇ ಅಧ್ಯಾಯದಲ್ಲಿ ಸಾಕ್ಷಿ ನುಡಿಯುತ್ತದೆ. ಸಮುವೇಲನು ತನ್ನ ಪ್ರಾರ್ಥನೆಯೊಂದಿಗೆ ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲಿಗೋಸ್ಕರ ಮೊರೆ ಇಡುತ್ತಾನೆ. ಹೀಗೆ ಮೊರೆ ಇಟ್ಟಾಗ ಯೆಹೋವನು ಆತನಿಗೆ ಸದುತ್ತರವನ್ನು ದಯಪಾಲಿಸಿದನು. ಆ ಸದುತ್ತರ ಹೇಗಿತ್ತು? ಸಮುವೇಲನು ಯಜ್ಞಾರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ಧಕ್ಕೆ ಬರಲು ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿದನು. ಇಸ್ರಾಯೇಲರ ವಿರುದ್ಧ ಸೋತು ಓಡಿ ಹೋದರು. ಇಸ್ರಾಯೇಲರು ಮಿಚ್ಪೆಯಿಂದ ಹೊರಟು ಹಿಂದಟ್ಟಿ ಅವರನ್ನು ಹತಮಾಡಿದರು. ಹೀನಾಯವಾಗಿ ಸೋತ ಫಿಲಿಸ್ಟಿಯರು ಸಮುವೇಲನು ಜೀವದಿಂದಿರುವವರೆಗೂ ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಹೋಗಲೇ ಇಲ್ಲ. ಯೆಹೋವನ ಹಸ್ತ ಅವರ ವಿರುದ್ಧವಾಗಿಯೇ ಇತ್ತು. ಇಸ್ರಾಯೇಲರು ಕಳಕೊಂಡಿದ್ದ ಎಲ್ಲ ಪಟ್ಟಣಗಳನ್ನು ಹಿಂದೆ ಪಡೆದರು. ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಸಮುವೇಲನು ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆಂದು ಹೇಳಿ ಎಬೆನೆಜರ್ ಎಂದು ಹೆಸರಿಟ್ಟನು. ಹೌದು ಪ್ರಿಯರೇ, ನಮ್ಮ ಯುದ್ಧಗಳಲ್ಲಿಯೂ ನಾವು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಆಹ್ವಾನಿಸೋಣ. ಪೂರ್ಣ ಮನಸ್ಸಿನಿಂದ ಯೇಸುವನ್ನು ಆಹ್ವಾನಿಸೋಣ. ಖಂಡಿತವಾಗಿಯೂ ನಮ್ಮ ಪರವಾಗಿ ಯೆಹೋವನು ಹೋರಾಡುತ್ತಾನೆ. ಇಸ್ರಾಯೇಲರ ಚರಿತ್ರೆಯ ಉದ್ದಕ್ಕೂ ಯೆಹೋವನು ಇಸ್ರಾಯೇಲರ ಪರವಾಗಿ ಜಗತ್ತೇ ಆಶ್ಚರ್ಯ ಬೀಳುವ ರೀತಿಯಲ್ಲಿ ಯುದ್ಧ ಮಾಡಿರುತ್ತಾನೆ. ಬದಲಾಗದ ದೇವರು ಇಂದಿಗೂ ಕೂಡ ನಮ್ಮ ಇಕ್ಕಟ್ಟು, ಸಮಸ್ಯೆ, ಸವಾಲು, ಹೋರಾಟಗಳಲ್ಲಿ ಅಂತಹದ್ದೇ ಯುದ್ಧ ಮಾಡಲು ಸಿದ್ಧನಾಗಿದ್ದಾನೆ. ಹೌದು ಪ್ರಿಯರೇ, ಈ ಎಲ್ಲ ಧ್ಯಾನವನ್ನು ನಾವು ಗಮನಿಸುತ್ತಾ ನಮ್ಮ ಗಮನವನ್ನು ಈ ಸಾಲುಗಳ ಮೇಲೆ ಇರಿಸೋಣ. ಯೆಹೋವನು ನಮ್ಮ ಪರವಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ಆದರೆ ನಾವು ಯೆಹೋವನ ಪರವಿದ್ದೇವಾ? ಆತನ ಮೆಚ್ಚುಗೆಗೆ ಪಾತ್ರರಾಗಿದ್ದೇವಾ? ಆತನನ್ನು ಸಂತೋಷ ಪಡಿಸುವವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರ ಕಡೆಗೆ ತಿರುಗಿಕೊಳ್ಳೋಣ. ಆತನನ್ನು ಪೂರ್ಣ ಮನಸ್ಸಿನಿಂದ ಸೇವಿಸೋಣ. ಪಾಪ, ಲೋಕ ಹಾಗೂ ಶರೀರವಾದವುಗಳನ್ನು ದೇವರ ವಾಕ್ಯ, ಆತನ ಮೇಲಿನ ನಂಬಿಕೆ ಮತ್ತು ಪವಿತ್ರಾತ್ಮನನ್ನು ಅನುಸರಿಸಿ ಜಯಿಸೋಣ. ಇಲ್ಲಿಯವರೆಗೂ ಸಹಾಯ ಮಾಡಿದ ಕರ್ತನು ಮುಂದೆಯೂ ಸಹಾಯ ಮಾಡುವನು. ತಾಳ್ಮೆಯಿಂದ ಕಾತಿದ್ದು ಸೇವೆ ಮಾಡಿದ ಸಮುವೇಲನು ಇಸ್ರಾಯೇಲರಿಗಾಗಿ ಪ್ರಾರ್ಥಿಸಿದ್ದಾನೆ. ಉಜ್ಜೀವನವನ್ನು ನಡೆಸಿ ದೇವರ ಕಡೆಗೆ ತಿರುಗಿಸಿದ್ದಾನೆ. ತನ್ನ ಸೇವೆಯಲ್ಲಿ ಹೀಗೆ ಸಮುವೇಲನು ಮುಂದುವರೆದಿದ್ದಾನೆ. ದೇವರು ಎಲ್ಲ ಆಲೋಚನೆಗಳನ್ನು ನಮಗೆ ಆಶೀರ್ವದಿಸಿ ಕೊಡಲಿ. ನಮ್ಮನ್ನು ಎಚ್ಚರಿಸಿ ಕರ್ತನಾತ್ಮನಿಂದ ತುಂಬಿಸಿ ಬಲಪಡಿಸಲಿ. ಆಮೇನ್.